ನಮಸ್ಕಾರಗಳು. ನನ್ನ ಹೆಸರು ಚಂದ್ರಕಲಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಟೀಮಿನಲ್ಲಿರುವ ಗೌರಿ ತನ್ನ ಮಾರುಬ್ಬ ಇವಳು 9ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಮ್ಮ ಶಾಲೆಯ ಹೆಸರು KCUDT ಬಾಲಕಿಯರ ಪ್ರೌಢಶಾಲೆ ಆದರ್ಶ್ ನಗರ್ ಕಲಬುರಗಿ. ನಮ್ಮ ವಿಜ್ಞಾನ ಪ್ರಯೋಗಾಲಯದ ಹೆಸರು ಅಡಲ್ಟ್ ಟಿಂಕರಿಂಗ್ ಲ್ಯಾಬ್. ನನಗೆ ಮಾಡಿಸುವ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಕಂಟ್ರೋಲರ್. ನಾನು ಇದನ್ನು ಏಕೆ ತಯಾರು ಮಾಡಿದ್ದೇನೆ ಅಂದರೆ ವಿದ್ಯುತ್ ಪೋಲಾಗುವುದನ್ನು ತಡೆಗಟ್ಟಲು. ನಾನು ಬಾಲ್ಯದ ದಿನಗಳಲ್ಲಿ ಹಗಲಿನಲ್ಲಿ ಹಾದಿ ಬೀದಿಗಳಲ್ಲಿ ಬೆಳಕನ್ನು ಉರಿಯುವುದನ್ನು ನೋಡಿ ನನಗೆ ತುಂಬ ಬೇಜಾರಾಗಿ ನಾನು ಅಡಲ್ಟ್ ಟಿಂಕರಿಂಗ್ ಲ್ಯಾಬ್ ಸರ್ ಅವರಿಗೆ ಕೇಳಿದಾಗ ಈ ಒಂದು ಮಾದರಿಯನ್ನು ನನಗೆ ಮಾಡಲು ನೆರವಾದರು. ನಾವು ವಿದ್ಯುತ್ತನ್ನು 3 ವಿಧಗಳಲ್ಲಿ ತಯಾರು ಮಾಡಲಾಗುತ್ತದೆ. ಅವುಗಳೆಂದರೆ ಉಷ್ಣ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ. ಇವುಗಳನ್ನು ತಯಾರು ಮಾಡಲು ನಾವು ಕಲ್ಲಿದ್ದಲು ಮತ್ತು ಯುರೇನಿಯಂ 235 ಅನ್ನು ಬಳಸಲಾಗುತ್ತದೆ. ಇದು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿರುವುದರಿಂದ ಇದು ಒಂದು ನಶಿಸಿ ಹೋಗುವ ಸಂಪನ್ಮೂಲವೂ ಕೂಡ ಆಗಿದೆ. ಆದ್ದರಿಂದ ನಾನು ಈ ಒಂದು ಮಾದರಿಯನ್ನು ಮಾಡಿದ್ದೇನೆ. ಈ ಒಂದು LDR ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಬೆಳಕನ್ನು ಹರಿಸುವುದಿಲ್ಲ, ಆದರೆ ಕತ್ತಲಾದಾಗ ಬೆಳಕನ್ನು ಹರಿಸುತ್ತದೆ. ಧನ್ಯವಾದ.